ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ಈ ವಿಡಿಯೋ ಬರಲಿಕ್ಕೆ ಸ್ವಲ್ಪ ದಿನ ಲೇಟ್ ಆಯಿತು ಕಾರಣಾಂತರದಿಂದ, ಹಾಗಾಗಿ ಕ್ಷಮೆ ಇರಲಿ. ಈ ಫೆಬ್ರವರಿ ತಿಂಗಳು ಹೇಳುವಂಥದ್ದು ಮಕರ ರಾಶಿಯವರಿಗೆ ಒಂದು ಅಭಿವೃದ್ಧಿಯತ್ತ ಸಂಚಾರ ಮಾಡಲಿಕ್ಕೆ ಒಂದು ಒಲವನ್ನು ತೋರಿಸ್ತಿರುವಂಥ ಮಾಸ ಆಗಿರ್ತದೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಪ್ರಥಮವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಲಾಭ ಫಲ ಇದೆ ಅಂದ್ಕೊಂಡು ನೋಡೋದಿದ್ರೆ, ಒಂದು ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ನೀವು. ಯಾರಿಗೆಲ್ಲ ಬಂದುಬಿಟ್ಟು ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡೇ ಇದ್ರಿ, ಬಟ್ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಮೋಷನ್ ಇರಲಿಲ್ಲ, ಅಥವಾ ನಿಮ್ಮ ಒಂದು ಸಂಬಳದಲ್ಲಿ ಯಾವುದೇ ರೀತಿಯಾದಂಥ ಒಂದು ಬಡ್ತಿಯನ್ನು ಕಾಣದೇ ಇರುವಂಥವರು, ಅಥವಾ ಪ್ರಮೋಷನನ್ನು ನೋಡದೇ ಇರುವಂಥವರು, ಅವರಿಗೆಲ್ಲ ಕೂಡ ಈ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ. ನೀವು ಕೇಳ್ಬೋದು, ನೀವು ಹೇಳ್ತಾನೆ ಇದ್ದೀರಿ ಯಾವುದೂ ಆಗ್ತಾ ಇಲ್ಲ ಅಂದ್ಕೊಂಡು. ಉತ್ತರ ನಾನು ಇಲ್ಲಿ ಕೊಡ್ತೇನೆ ನೋಡಿ. ಒಂದು ನಿಮಗೆ ಮಧ್ಯದಲ್ಲಿ ಬಂದುಬಿಟ್ಟು ಒಂದು ತಿಂಗಳು ಗುರುಬಲ ಬಂದುಬಿಟ್ಟು ಹೋಯಿತು. ಆ ಟೈಮಲ್ಲಿ ತುಂಬ ಜನರಿಗೆ ಒಂದು ಸ್ವಲ್ಪ ಏರಿಳಿತಗಳು ಕಂಡಿದ್ದಾರೆ, ಮತ್ತು ಏರು ಕಂಡವರು ಜಾಸ್ತಿ, ಏಳಿಗೆ ಕಂಡವರು ಜಾಸ್ತಿ ಇದ್ರಿ. ಆದರೆ ಯಾವಾಗ ಗುರು ಸಂಚಾರ ಆಯಿತು ಅಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ಕುಂಠಿತ ಆಯಿತು ತುಂಬ ಜನರಿಗೆ. ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಸುಮ್ಮನೆ ಬಂದುಬಿಟ್ಟು ಆ ವಿಷಯ ತೋರಿಸ್ಬಿಟ್ಟು ದುಡ್ಡು ಕಳ್ಕೊಂಡವರು ಇದ್ದಾರೆ ಮಕರ ರಾಶಿಯವರು. ಈ ಸಣ್ಣ ಒಂದು ಟೈಮ್ ಪೀರಿಯಡಲ್ಲಿ, ಯಾವುದೋ ಒಂದು ಡಿಸೆಂಬರು ಜನವರಿನಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡವರು ಇದ್ದಾರೆ. ಸುಮ್ಮನೆ ನಿಮಗೊಂದು ಆವಿಷ್ಯ 20,000 ಕೊಟ್ಟರೆ ನಾನು 40 ಕೊಡ್ತೀನಿ, ಅಥವಾ 50,000 ಹಾಕಿದರೆ 1,00,000 ಕೊಡ್ತೀನಿ ಹೇಳುವಂಥವ್ರು ತುಂಬ ಆವಿಷ್ಯಕ್ಕೆ ಒಳಗಾದವರು ಇರಬಹುದು. ಆದರೆ ಇಂತಹ ಆವಿಷ್ಯಗಳು ಈ ಫೆಬ್ರವರಿ ತಿಂಗಳಲ್ಲೂ ಕೂಡ ನಿಮಗೆ ಬರಬಹುದು. ಈ ಸುಮ್ಮನೆ ಕೆಲವೊಂದಿಷ್ಟು ಜನ ಇರ್ತಾರೆ, ಆ ಮಾರ್ಕೆಟಿಂಗು ಈ ಮಾರ್ಕೆಟಿಂಗು ಅಂದ್ಕೊಂಡು 2,000 ನೀವು ಹಾಕಿದರೆ ನಿಮ್ಗೆ 4,000 ಒಂದು ವಾರದಲ್ಲಿ, ಅಥವಾ 4,000 ಹಾಕಿದರೆ 40,000. ಇಂತಹ ಆವಿಷ್ಯಗಳು ನಿಮಗೆ ಬರಲಿಕ್ಕೆ ಚಾನ್ಸಸ್ ತುಂಬ ಇದೆ. ಸ್ವಲ್ಪ ದೂರ ಇರಿ ಇದರಿಂದ. ಆದರೆ ನಾನು ಇಲ್ಲಿ ಹೇಳೋಕೆ ಹೊರಟಿರೋದು ಏನು ಕೇಳಿದರೆ, ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥದ್ದಾಗ್ತದೆ, ನಿಮ್ಮ ಸಂಬಳದಲ್ಲಿ ಒಂದು ಏರಿಕೆ ಕಾಣುವಂಥದ್ದಾಗ್ತದೆ, ಮತ್ತು ನಿಮ್ಗೆ ಯಾರಿಗೆಲ್ಲ ಬಂದುಬಿಟ್ಟು ಪ್ರಮೋಷನ್ ಬಯಸ್ಕೊಂಡಿದ್ದವ್ರಿಗೆ ಪ್ರಮೋಷನ್ ಸಿಗುವಂಥದ್ದಾಗ್ತದೆ. ಅದು ಬಿಟ್ಟರೆ ಹಣಕಾಸು ಸ್ಥಿತಿ ಹೇಳುವಂಥದ್ದು ಉತ್ತಮವಾಗ್ತದೆ ನಿಮ್ಮದು. ಯಾರಿಗೆಲ್ಲ ಬಂದುಬಿಟ್ಟು ಈ ಹಣಕಾಸು ಬಂದುಬಿಟ್ಟು ಈ ಮಕರ ರಾಶಿಯವರಿಗೆ ಅದು ಯಾವತ್ತಿದ್ರೂ ಕೂಡ ಒಂದು ರೀತಿಯಲ್ಲಿ ನೋಡೋದಿದ್ರೆ ಸ್ವಲ್ಪ ಕುಂಠಿತನೇ ಇರ್ತದೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಹಣಕಾಸು ನಿಮಗೆ ಅತ್ಯುತ್ತಮಗೊಳ್ಳುತ್ತದೆ. ಯಾಕಂತಂದರೆ ನಿಮಗೆ ಈ ಜನವರಿ ಎಂಡಿಂದನೇ ಬಂದುಬಿಟ್ಟು ಹಣಕಾಸು ಸ್ಥಿತಿಗತಿ ಒಂದು ಸ್ವಲ್ಪ ಭದ್ರವಾಗ್ತಾ ಹೋಗ್ತದೆ. ಅದರ ನಂತರ ಮಾರ್ಚ್ ನಂತರದಲ್ಲಿ ಅತಿ ಉತ್ತಮವಾಗಿದೆ. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಈ ಹಣಕಾಸು ಸ್ಥಿತಿಗತಿ ಅಂದ್ಕೊಂಡು ಬಂದಾಗ, ಆರ್ಥಿಕತೆ ಅಂತ ಬಂದಾಗ, ಗೊತ್ತಿಲ್ಲದಿದ್ದವರಿಗೆ ಸಾಲ ಕೊಡೋಕೆ ಹೋಗಬೇಡಿ. ಅಥವಾ ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಇನ್ನು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಇದ್ರಿ, ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಥವಾ ಕೆಲವೊಂದಿಷ್ಟು ಜನರ ಮಾರ್ಗದರ್ಶನ ನಿಮಗೆ ಅಗತ್ಯ ಇರ್ತದೆ. ಮಾರ್ಗದರ್ಶನ ಅವಶ್ಯಕತೆ ಇದ್ದರೂ ಕೂಡ ಕೆಲವೊಂದಿಷ್ಟು ಜನ ಟ್ರೇಡಿಂಗಲ್ಲಿ ಕೆಲಸ ಮಾಡುವವರು, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡುವಂಥವ್ರು, ಖಂಡಿತವಾಗಲೂ ಕೂಡ ಕುಲಂಕುಷವಾಗಿ ನೀವು ನೋಡಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ನೀವು ಮೋಸ ಹೋಗುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಹಣಕಾಸು ನಿಮಗೆ ಬರ್ತದೆ, ಆದರೆ ಕಳ್ಕೊಳ್ಳುವಂಥ ಚಾನ್ಸಸ್ಸು ಕೂಡ ಅಷ್ಟೇ ಇರೋದರಿಂದ ಸ್ವಲ್ಪ ನೀವು ನೋಡಿಬಿಟ್ಟು ಖರ್ಚು ಮಾಡಬೇಕಾಗ್ತದೆ. ಇನ್ನು ಯಾರೆಲ್ಲ ಸರ್ಕಾರಿ ಉದ್ಯೋಗಿಗಳಿದ್ರಿ, ನಿಮಗೆ ಸರ್ಕಾರಿ ಉದ್ಯೋಗಿಗಳಿಗೆ ಒಂದು ಪ್ರಮೋಷನ್ ಆಗುವಂಥದ್ದು, ಒಂದು ಪ್ರಶಂಸೆ ಬರುವಂಥದ್ದು, ಒಂದು ಅಪ್ರಿಷಿಯೇಷನ್ ಸಿಗುವಂಥದ್ದು, ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಉನ್ನತ ದರ್ಜೆಯ ಒಂದು ಅಧಿಕಾರ ಲಭ್ಯವಾಗುವಂಥದ್ದು, ಇಂಥವೆಲ್ಲ ಆಗ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ. ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆ ಇರಲಿ, ಶ್ರದ್ಧೆ ಇರಲಿ, ಮತ್ತು ಭಕ್ತಿ ಇರಲಿ ಅಂತ ಹೇಳ್ತಾ ಮುಂದಿನ ವಿಚಾರ ನೋಡೋದಿದ್ರೆ, ಅತಿಯಾದ ಕೋಪ ಬರುವಂಥದ್ದು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ. ಈ ಕೋಪ ಎಲ್ಲಿ ಬರ್ತದೆ ಕೇಳಿದ್ರೆ, ಮಕರ ರಾಶಿಯವರು ಒಂದು ಸ್ವಲ್ಪ ಶೀಘ್ರ ಕೋಪಿಷ್ಠರು ಇರ್ತೀರಿ. ಆದರೆ ಕೆಲವೊಂದಿಷ್ಟು ರಾಶಿಯಲ್ಲಿ ಈ ಕೋಪ ಬರುವಂಥದ್ದು ಸಹಜ. ಆದರೆ ನಿಮ್ಮ ಜನ್ಮ ಕುಂಡಲಿಯ ಆಧಾರದ ಮೇಲೆ ಇದು ಅನುಗುಣವಾಗಿರುತ್ತದೆ. ನಿಮ್ಮ ರಾಹು ಕೇತು ಪ್ಲೇಸ್ಮೆಂಟು ತುಂಬ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತದೆ ಇದರಲ್ಲಿ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ಇದಕ್ಕೆ ಪರಿಹಾರ ಕಾಣಬಹುದು. ನೀವು ಹೇಳ್ಬೋದು, ಪ್ರತಿಯೊಂದು ವಿಡಿಯೋದಲ್ಲಿ ಚೆನ್ನಾಗಿದೆ ಅಂದ್ಕೊಂಡು ನೀವು ಹೇಳ್ತೀರಾ, ಬಟ್ ನಮ್ಗೆ ಆದಂಗೆ ಆಗ್ತಾ ಇರ್ತದೆ ಅಂದ್ಕೊಂಡು. ನಾವು ಹೇಳ್ತಾ ಇರುವಂಥದ್ದು ರಾಶಿಯ ಮೇಲಿನ ಗೋಚಾರ ಫಲವಷ್ಟೇ, ಅದು ನಿಮ್ಮ ಮೂಲ ಜಾತಕದ ಗೋಚಾರ ಅಲ್ಲ ಇದು. ಹಾಗಾಗಿ ನಿಮ್ಮ ಮೂಲ ಜಾತಕ ಹೇಳುವಂಥದ್ದು ನುರಿತ ಜ್ಯೋತಿಷ್ಯಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ಇದರಿಂದ ನಿಮಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮದುವೆ ವಿಳಂಬ ಆಗಿರ್ಬೋದು, ಮನೆಯಲ್ಲಿ ಗೊಂದಲಾಟ ಇರ್ಬೋದು, ಅಥವಾ ಹಣಕಾಸು ಸ್ಥಿತಿಗತಿ ಇರ್ಬೋದು, ಉದ್ಯೋಗ ಸ್ಥಿತಿಗತಿ ಇರ್ಬೋದು. ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಮೂಲ ಜಾತಕವನ್ನು ಆಧಾರಿತವಾಗಿರ್ತದೆ. ಖಂಡಿತವಾಗಲೂ ಕೂಡ ಪರಿಶೀಲನೆ ಮಾಡಿಸಿ. ಇನ್ನು ವಿಶೇಷವಾಗಿ ಯಾರೆಲ್ಲ ಮಕರ ರಾಶಿಯವರು,
ಮದುವೆಯಾಗಿ ಮಕ್ಕಳು ಹೊಂದಿದಂಥವರು, ನಿಮ್ಮ ಮಕ್ಕಳು ಸ್ಕೂಲು ಕಾಲೇಜುಗಳಲ್ಲಿ ಓದ್ತಾ ಇರುವಂಥವ್ರಿಗೆ ಇಲ್ಲಿ ಮಕ್ಕಳಿಗಾಗಿ ಒಂದು ಸ್ವಲ್ಪ ನಿಮ್ಮ ಹಣಕಾಸು ವ್ಯಯದ ಸಂಭವ ಇರ್ತದೆ, ಖರ್ಚಿರ್ತದೆ. ವ್ಯಯ ಅಂದ್ಕೊಂಡಂದರೆ ಖರ್ಚು ಇರ್ತದೆ ಅಷ್ಟೇ, ಅದೇನು ದುಂದು ವೆಚ್ಚ ಆಗಿರೋದಿಲ್ಲ. ಸ್ಕೂಲ್ಗಾಗಿ ಬೇಕಾಗ್ಬೋದು, ಅವರ ಮಕ್ಕಳಿಗೆ ಒಂದು ಡ್ರೆಸ್ಸಿಗಾಗಿ ಬೇಕಾಗ್ಬೋದು, ಇನ್ನಿತರ ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳಿಗಾಗಿ ಒಂದು ಸ್ವಲ್ಪ ವ್ಯಯ ಆಗುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ಒಂದು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅಥವಾ ನಿಮ್ಮ ಮನೆಯ ಆಸ್ತಿಯ ವಿಚಾರದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಆಗಿರುವಂಥ ಒಂದು ಕೆಲವೊಂದಿಷ್ಟು ಗೊಂದಲಾಟಗಳು ದೂರ ಆಗುವಂಥದ್ದಾಗ್ತದೆ. ಹಾಗಾಗಿ ಈ ಭೂಮಿಯ ವಿವಾದ ಹೇಳುವಂಥದ್ದು ನಿಮ್ಮಿಂದ ದೂರ ಆಗ್ತದೆ, ನಿಮ್ಗೆ ಅದರಲ್ಲಿ ಜಯ ಸಿಗುವಂಥದ್ದಾಗ್ತದೆ, ನಿಮಗೆ ಸಿಗುವಂಥ ಪಾಲು ಕೂಡ ಸಿಗುವಂಥದ್ದಾಗ್ತದೆ. ಈ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರು ಕೆಲವೊಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಪ್ರವಾಸ ಕೈಗೊಳ್ಳುವಂತಹ ಚಾನ್ಸಸ್ಗಳು ತುಂಬ ಇದ್ದಾವೆ. ಹಾಗಾಗಿ ಸಮಯ ಸಿಕ್ಕಿದರೆ ಅದು ನಿಮ್ಮ ಒಂದು ಉದ್ಯೋಗದ ಮೇಲೆ ಅನುಗುಣವಾಗಿರ್ತದೆ. ಕೆಲವರಿಗೆ ರಜೆ ಇರ್ತದೆ, ಕೆಲವರಿಗೆ ರಜೆ ಇರೋದಿಲ್ಲ. ಆದರೆ ಈ ಧಾರ್ಮಿಕ ಪ್ರವಾಸ ಕೈಗೊಳ್ಳುವಂಥ ಭಾಗ್ಯ ಹೇಳುವಂಥದ್ದಿದೆ, ಖಂಡಿತವಾಗಲೂ ಕೂಡ ನೀವು ಪ್ರವಾಸವನ್ನು ಕೈಗೊಳ್ಳಬಹುದು. ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ಒಂದು ಆರೋಗ್ಯದ ವಿಚಾರದಲ್ಲಿ ಬಂದರೆ ಈ ಮಕರ ರಾಶಿಯವರಿಗೆ ಒಂದು ಬ್ಯಾಕ್ ಪೇನ್ ಹೇಳುವಂಥದ್ದು ಆವಾಗವಾಗ ಕಾಡಿಸ್ಕೊಳ್ತಾ ಇರುವಂಥದ್ದು. ಅದು ಲೆಫ್ಟ್ ಸೈಡಲ್ಲಿ ಜಾಸ್ತಿ ಇರ್ತದೆ, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ. ಹೆಣ್ಣಾದರೆ ಒಂದು ಸ್ವಲ್ಪ ನಿಮಗೆ ಪೀರಿಯಡು ಅಂಥ ಸಮಸ್ಯೆಗಳು ಬಂದಾಗ ಬ್ಯಾಕ್ ಪೇನ್ ಜಾಸ್ತಿ ಇರ್ತದೆ. ಈ ಗಂಡಿನ ವಿಚಾರಕ್ಕೆ ಬಂದರೆ ನಾರ್ಮಲ್ ಆಗಿ ನೀವು ಕೂತ್ಕೊಂಡು ಕೆಲಸ ಮಾಡುವಂಥವ್ರು ಅಥವಾ ಹೆವಿ ವೇಟ್ ಎತ್ತುವಂಥವರು ನಿಮಗೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬರುವಂಥದ್ದು ಆಗ್ತದೆ. ಒಂದು ಸ್ವಲ್ಪ ಯೋಗಾಸನ, ಪ್ರಾಣಾಯಾಮ, ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ತುಂಬ ಜಾಸ್ತಿ ಇದ್ದರೆ ನಿಮಗೆ ಗೊತ್ತಿರುವಂಥ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ಒಳ್ಳೆಯದು. ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇರ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಅಥವಾ ರಾಜಕೀಯ ವ್ಯಕ್ತಿಗಳು ಯಾರಾಗಿರ್ತಾರೋ ಅವರಿಗೆಲ್ಲ ಈ ಫೆಬ್ರವರಿ ತಿಂಗಳಲ್ಲಿ ಪ್ರಸಿದ್ಧಿಯ ಯೋಗ ಹೇಳುವಂಥದ್ದಿದೆ. ಸಮಾಜದಲ್ಲಿ ನೀವು ಗುರುತು ಪಡ್ಕೊಳ್ತೀರಾ, ಸಮಾಜದಲ್ಲಿ ಪ್ರಸಿದ್ಧ ಹೊಂದ್ತೀರಾ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಪ್ರಿಸಿಯೇಷನ್ ಬರುವಂಥದ್ದು ಜನರಿಂದ. ಅದೇ ರೀತಿಯಾಗಿ ನಿಮ್ದೇನಾದರೂ ಬಂದುಬಿಟ್ಟು ಎಲೆಕ್ಷನ್ ಹತ್ತಿರದಲ್ಲಿ ಬಂದರೆ ಅದರಲ್ಲೊಂದು ಜಯ ಸಿಗುವಂಥದ್ದು. ಇಂಥವೆಲ್ಲ ಕೆಲವೊಂದಿಷ್ಟು ಪ್ರಸಿದ್ಧಿಯ ಯೋಗ ಮತ್ತು ಕೆಲವೊಂದಿಷ್ಟು ಧನಾಗಮನದ ಯೋಗ ಈ ಮಕರ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಸಿಗ್ತದೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಅಭಿವೃದ್ಧಿ, ಮಕರ ರಾಶಿಯ ರಾಜಕೀಯ ಹೇಳೋದಕ್ಕಿಂತನೂ ಪ್ರತಿಯೊಂದು ವ್ಯಕ್ತಿಗಳಿಗೆ, ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂಥವ್ರು ಇದ್ದರೂ ಕೂಡ ನಿಮಗೆ ಒಂದು ಅಭಿವೃದ್ಧಿಯ ಯೋಗ ಹೇಳುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿದೆ. ನೀವು ಹೇಳ್ಬೋದು ನಾವು ಮಾಡುವಂಥದ್ದು ಮಾಡ್ತಾನೆ ಇದ್ದೀವಿ, ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ಕೊಂಡು. ಮಕರ ರಾಶಿಯವರಿಗೆ ನಂದು ಒಂದೇ ಒಂದು ಕಿವಿ ಮಾತು ಏನು ಅಂತಂದರೆ, ನೀವು ಆದಷ್ಟು ಬೇರೆಯವರ ಒಂದು ಮಾತನ್ನು ಕೇಳೋದನ್ನು ಕಮ್ಮಿ ಮಾಡಿ. ಯಾರಾದರೂ ಮೂರನೇ ವ್ಯಕ್ತಿಯವ್ರ ಹತ್ರನೇ ನೀವು ಕೇಳ್ಕೊಂಡು ಡಿಸೈಡ್ ಮಾಡುವಂಥದ್ದು ಯಾರಾದರೂ ಇದ್ದರೆ ಅದನ್ನು ನಿಲ್ಲಿಸಬೇಡಿ. ಖಂಡಿತವಾಗಲೂ ಕೂಡ ನಿಮಗೆ ಆಗಿರುವಂಥ ಒಂದು ಸಿಕ್ಸ್ ಸೆನ್ಸು ನಿಮ್ಗೆ ಇದು ಬೇಕು ಇದು ಬೇಡ ಅಂತ ಹೇಳ್ತಾನೆ ಇರ್ತದೆ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಾಗಿರಲಿ ಎಲ್ಲೇ ಆಗಿರಲಿ ನೀವು ಒಂದು ಕಾರ್ಯಪ್ರವರ್ತರಾದರೆ ಖಂಡಿತವಾಗಲೂ ಕೂಡ ನಿಮಗೆ ಅಭಿವೃದ್ಧಿ, ಪ್ರಗತಿ, ಜೀವನದಲ್ಲಿ ಒಂದು ಸಕ್ಸಸ್ ಹೇಳುವಂಥ ಸಿಗ್ತದೆ. ಇದು ಮಕರ ರಾಶಿಯವರಿಗೆ 100% ವರ್ಕ್ ಆಗುವಂಥದ್ದು. ಮೂರನೇ ವ್ಯಕ್ತಿಗಳ ಬೇಡವೇ ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ತಂದೆ ತಾಯಿಯವ್ರದ್ದು ತಗೊಳ್ಳಿ, ನೀವು ಮಾರ್ಗದರ್ಶನ ತಗೊಳ್ಳಿ, ಅವ್ರ ಮಾತನ್ನು ಪಾಲಿಸಿ, ನಿಮ್ಮ ಗುರುಗಳ ಮಾತನ್ನು ಪಾಲಿಸಿ. ಎಲ್ಲೋ ಗುಂಪಲ್ಲ ಮೂರನೇ ವ್ಯಕ್ತಿ ಬಂದುಬಿಟ್ಟು ಗೋವಿಂದ ಅಂದರೆ ನೀವು ಗೋವಿಂದ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಎಲ್ಲೋ ಒಂದು ಕಡೆ ನಿಮಗೆ ನಷ್ಟ ಉಂಟು ಮಾಡ್ತದೆ. ನಿಮಗೆ ಆಗಿರುವಂಥ ಜ್ಞಾನ ಭಂಡಾರ ನಿಮ್ಮಲ್ಲೇ ಇರಬೇಕಾದ್ರೆ ಮೂರನೇ ವ್ಯಕ್ತಿಗಳ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ನೀವು ಮಾಡಿಕೊಳ್ಳುವಂಥದ್ದೇನು ಅವಶ್ಯಕತೆ ಬಂದುಬಿಟ್ಟಿಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ನೀವು ನಿಮ್ಮ ತನವನ್ನು ಉಪಯೋಗ ಮಾಡಿಕೊಳ್ಳಿ, ನಿಮ್ಮ ಒಂದು ಸ್ಟೇಬಲ್ ಮೈಂಡ್ಸೆಟ್ಟನ್ನು ಉಪಯೋಗ ಮಾಡಿಕೊಳ್ಳಿ. ಒಂದು ದ್ವಂದ್ವಕ್ಕೆ ಎಡೆ ಮಾಡಿಕೊಡ್ಬೇಡಿ. ಅಂದರೆ ಗೊಂದಲದ ಗೂಡಾಗಿ ಇಟ್ಕೋಬೇಡಿ. ನಿಮ್ಮ ತಲೆನ ಕ್ಲಿಯರ್ ಆಗಿರಿ. ನಿಮ್ಮ ಹೆಂಡತಿ ಹತ್ರ ಕುಲಂಕುಷವಾಗಿ ಮಾತಾಡಿ, ನಿಮ್ಮ ಮಕ್ಕಳ ಹತ್ರ ಟ್ರಾನ್ಸ್ಪರೆಂಟ್ ಆಗಿರಿ, ಹೆಂಡತಿ ಹತ್ರ ಟ್ರಾನ್ಸ್ಪರೆಂಟ್ ಆಗಿರಿ. ಇದು ನಿಮ್ಮ ಒಂದು ಜೀವನದ ಏಳಿಗೆಗೆ ಸಹಾಯ ಮಾಡ್ತದೆ. ಇಲ್ಲ ಅಂತಂದರೆ ಸುಖ ಸುಮ್ಮನೆ ನಿಮಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಬಿಟ್ಟರೆ ಮತ್ತೇನೂ ಇಲ್ಲ. ಪರಿಹಾರದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಈ ತಾಪತ್ರಯಗಳು ಈ ಥರದ್ದೆಲ್ಲ ನಿಮಗೆ ಆಗ್ತಾ ಇದ್ದರೆ ಈ ತಿಂಗಳಲ್ಲಿ ನೀವು ಶಿವಾಲಯಕ್ಕೆ ಹೋಗುವಂಥದ್ದು ಅತಿ ಅದ್ಭುತವಾದಂಥದ್ದು. ಈಶ್ವರನ ಒಂದು ದರ್ಶನ ಮಾಡಿದರೆ, ಒಂದು ಕುಂಭಾಭಿಷೇಕನೋ ಒಂದು ಅಭಿಷೇಕನೋ ಮಾಡಿಸಿದರೆ ಖಂಡಿತವಾಗಲೂ ಕೂಡ ನಿಮಗೆ ಈ ತಿಂಗಳಲ್ಲಿ ಯಶಸ್ಸು ಹೇಳುವಂಥ ಸಿಗ್ತದೆ. ಇನ್ನು ತಾಯಿ ದುರ್ಗಾ ಪರಮೇಶ್ವರಿಯ ಒಂದು ದರ್ಶನ ಪಡ್ಕೊಂಡ್ರೂ ಕೂಡ ಅಷ್ಟೇ ಉತ್ತಮವಾದಂಥ ಲಾಭ ಫಲಗಳು ಈ ಫೆಬ್ರವರಿಯಲ್ಲಿ ನಿಮಗೆ ಸಿಗ್ತದೆ. ಇನ್ನು ವಿಶೇಷವಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಮನೆಯಿಂದ ಕೆಲಸ ಮಾಡುವಂಥವ್ರು ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವಂಥವ್ರು, ಹೂವಿನ ವ್ಯಾಪಾರ ಮಾಡುವವರು
ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಿರುವಂಥವ್ರು, IT ಆಗಿರಲಿ, ನಾನ್ IT ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಅಥವಾ ಸಣ್ಣ ಪುಟ್ಟ ಈ ಕಾಂಡಿಮೆಂಟ್ಸ್ ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಿರುವಂಥ ಗೃಹಿಣಿಯರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಹೇಳುವಂಥದ್ದಾಗ್ತದೆ, ಹಣಕಾಸಿನಲ್ಲಿ ಪ್ರಗತಿ ಹೇಳುವಂಥದ್ದು ಸಿಗ್ತದೆ. ಇನ್ನೊಂದು, ನಿಮ್ಮ ಮಕ್ಕಳ ಒಂದು ಎಜುಕೇಷನಲ್ಲಾಗಿರಲಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದಲ್ಲೂ ಕೂಡ ಈ ತಿಂಗಳಲ್ಲಿ ಅತಿ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ನೀವು ಕಾಣಲಿಕ್ಕೆ ಸಿಗ್ತದೆ. ವಿಶೇಷವಾಗಿ ಇನ್ನೊಮ್ಮೆ ಹೇಳ್ತೇನೆ ನಿಮಗೆ, ಈ ಫೈನಾನ್ಸ್ ಸೆಕ್ಟ್ರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಮಕರ ರಾಶಿಯವರು, ಆದಷ್ಟು ಹುಷಾರಾಗಿ ನೀವು ಬಂಡವಾಳ ಹೂಡಿಕೆ ಮಾಡಬೇಕಾಗ್ತದೆ. ಈ ಫೈನಾನ್ಸ್ ಸೆಕ್ಟ್ರಲ್ಲಿ ಕೆಲವೊಂದಿಷ್ಟು ಮಾರ್ಗದರ್ಶಕರನ್ನು ನೀವು ಇಟ್ಕೊಂಡಿರ್ತೀರ, ಅವರ ಮಾರ್ಗದರ್ಶನ ಅತಿ ಅಗತ್ಯವಾಗಿರ್ತದೆ. ಇಲ್ಲ ಅಂತಂದರೆ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ಆಮೇಲೆ ನೀವು ಇನ್ವೆಸ್ಟ್ ಮಾಡೋದು ಬಹಳ ಸೂಕ್ತ. ನನಗೆ ಅದರ ಬಗ್ಗೆ ಐಡಿಯಾ ಇದೆ, ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್, ನನಗೆ ಗೊತ್ತಿರುವಂಥ ಕಂಪ್ನಿ ಅಥವಾ ಗೊತ್ತಿರುವಂಥ ವ್ಯಕ್ತಿ ಅಂದ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿ ಎಲ್ಲೂ ಬಂದುಬಿಟ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ. ಹಾಗಾಗಿ ಬರುವಂತಹ ಫೆಬ್ರವರಿಯ ಜೀವನ ನಿಮಗೆ ಶುಭದಾಯಕವಾಗಿದೆ ಮತ್ತು ಸಕ್ಸಸ್ಸು, ಅಭಿವೃದ್ಧಿ, ಪ್ರಗತಿ ಎಲ್ಲವೂ ಸಿಗ್ತದೆ. ಹಾಗಾಗಿ ಬರುವಂತಹ ಒಂದು ಮಾಸವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಧ್ಯಾನ ಮಾಡಿ, ದುರ್ಗಾ ಪರಮೇಶ್ವರಿಯ ಒಂದು ಧ್ಯಾನ ಮಾಡಿ, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.